ರಾಜ್ಯದ 28 ಸಂಸದರ ಪೈಕಿ 27 ಸಂಸದರು ಎನ್ಡಿಎ ಮೈತ್ರಿಕೂಟದವರೇ ಆಗಿದ್ರು ನಮಗೆ ಸೂಕ್ತ ನ್ಯಾಯ ಸಿಗ್ತಾ ಇಲ್ಲ ಎನ್ನುವಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮಾತು ಇಲ್ಲಿ ಬಹಳ ಗಮನಾರ್ಹ. ಬಿಜೆಪಿ ನಾಯಕರು ಮಾತ್ರ ಕೇಂದ್ರದ ಬಿಜೆಪಿ ಸರ್ಕಾರದ ಎದುರು ನಿಂತು ರಾಜ್ಯಕ್ಕೆ ಅನ್ಯಾಯ ಆಗಿದೆ ಅಂತ ಹೇಳುವ ತಾಕತ್ತಿಲ್ಲದೆ ತೆರಿಗೆ ಪಾಲ್ಕೊಡಿ ಅಂತ ಕೇಳ್ತಾ ಇರುವ ರಾಜ್ಯ ಸರ್ಕಾರದ ವಿರುದ್ಧನೇ ಟೀಕಿಸುವಂತ ದಾಷ್ಟ ತೋರಿಸ್ತಾ ಇರೋದು ಹಾಸ್ಯಾಸ್ಪದವಾಗಿದೆ. ಕೇಂದ್ರದಿಂದ ರಾಜ್ಯಕ್ಕೆ ಏನು ಬಾಕಿನೇ ಇಲ್ಲ ಅಂತ ಹೇಳುವ ಮಟ್ಟಿಗೆ ಬಿಜೆಪಿ ನಾಯಕರ ಭಂಡತನ ಮುಂದುವರೆದಿದೆ. ಕರ್ನಾಟಕಕ್ಕೆ ಬರಬೇಕಾದಂತಹ ಎಲ್ಲ ಹಣ ರಾಜ್ಯಕ್ಕೆ ಬಂದಿದೆ, ಕರ್ನಾಟಕ ರಾಜ್ಯಕ್ಕೆ ಯಾವುದೇ ಬಾಕಿ ಇಲ್ಲ ಅಂತ ಸ್ವತಃ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಸ್ಪಷ್ಟವಾಗಿ ಹೇಳಿದ್ದು ಕೇಂದ್ರ ಸರ್ಕಾರದಿಂದ ಯಾವುದೇ ತಾರತಮ್ಯ ಆಗಿಲ್ಲ ಅಂತ ಹೇಳ್ತಾರೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್. ಇಂಥ ಹೇಳಿಕೆ ಕೊಡುವಾಗ ಆರ್ ಅಶೋಕ್ ಅವರು ತಮ್ಮ ಎದುರಲ್ಲಿ ಇರುವಂತಹ ಕೇಂದ್ರ ಸರ್ಕಾರದ ಅಂಕಿ ಅಂಶಗಳನ್ನೇನಾದ್ರೂ ನೋಡಿದ್ರ? ಅನುದಾನ ಹಂಚಿಕೆ ತಾರತಮ್ಯದ ವಿಚಾರದಲ್ಲಿ ಮೊನ್ನೆ ಸಂಸದ ಡಿಕೆ ಸುರೇಶ್ ಅವರು ಮಾತಾಡಿದ್ರು. ಇಂಥ ಅನ್ಯಾಯ ಪ್ರತ್ಯೇಕತೆಯ ಕೂಗಿಗೆ ಕಾರಣ ಆಗಬಹುದು ಅಂತ ಎಚ್ಚರಿಕೆಯನ್ನ ನೀಡಿದ್ರು ಅವರು. ಸಂಸತ್ತಿನಲ್ಲಿ ಫೆಬ್ರವರಿ 2ರಂದು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಮಧ್ಯಂತರ ಬಜೆಟ್ ಅನ್ನು ಮಂಡಿಸಿದ ಬಳಿಕ ಡಿಕೆ ಸುರೇಶ್ ಕೇಂದ್ರ ಸರ್ಕಾರದ ವಿರುದ್ಧ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ನಮ್ಮಿಂದ 4 ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚಿನ ತೆರಿಗೆ ಹಣವನ್ನು ಪಡೆದುಕೊಳ್ತಿದ್ದಾರೆ, ಆದ್ರೆ ನಮಗವರು ಮರಳಿ ಕೊಡ್ತಾ ಇರೋದು ಎಷ್ಟು? 16ನೇ ಹಣಕಾಸು ಆಯೋಗ ಪ್ರಾರಂಭ ಆಗ್ತಾ ಇದೆ, ಅದರಲ್ಲೂ ಸರಿಪಡಿಸದಿದ್ರೆ ದಕ್ಷಿಣ ಭಾರತದವರು ಧ್ವನಿ ಏರಿಸೋದು ಅನಿವಾರ್ಯವಾಗಿದೆ ಅಂತ ಹೇಳಿದ್ರು. ಈ ಹೇಳಿಕೆಯನ್ನ ಕೂಡ ರಾಜಕೀಯಗೊಳಿಸೋದಕ್ಕೆ ಪ್ರಯತ್ನಿಸಿದಂತಹ ಬಿಜೆಪಿ ನಾಯಕರು ಇಡೀ ವಿಚಾರವನ್ನ ಬೇರೆ ಕಡೆ ತಿರುಗಿಸಿ ವಾಸ್ತವ ಮರೆಮಾಚೋದಕ್ಕೆ ನೋಡಿದ್ರು. ಆದ್ರೆ ರಾಜ್ಯ ಬಿಜೆಪಿ ನಾಯಕರಿಗೆ ತಿರುಗೇಟು ನೀಡುವ ರೀತಿಯಲ್ಲಿ ಕನ್ನಡಿಗರು ಸಾಮಾಜಿಕ ಜಾಲತಾಣದಲ್ಲಿ ಅಭಿಯಾನವನ್ನು ಆರಂಭಿಸಿದ್ರು. ಈ ಅಭಿಯಾನ ಚುನಾವಣೆಯ ಹೊತ್ತಿನಲ್ಲೂ ಒಂದು ಪ್ರಜ್ಞಾವಂತಿಕೆಯಾಗಿಯೇ ಮುಂದುವರಿಯುತ್ತಾ ಬಿಜೆಪಿಯಿಂದ ರಾಜ್ಯಕ್ಕೆ ಹೇಗೆ ಅನ್ಯಾಯ ಆಗ್ತಾ ಇದೆ ಅನ್ನೋದನ್ನ ಜನತೆ ಅರ್ಥ ಮಾಡಿಕೊಂಡು ಅದರ ವಿರುದ್ಧ ಚುನಾವಣೆಯಲ್ಲಿ ತಮ್ಮ ತೀರ್ಮಾನವನ್ನ ಕೊಡಬಲ್ಲರ? ಕರ್ನಾಟಕಕ್ಕೆ, ಕನ್ನಡಕ್ಕೆ, ಕನ್ನಡಿಗರಿಗೆ ಮೋದಿ ಸರ್ಕಾರ ಒಂದಲ್ಲ ಒಂದು ರೀತಿಯಲ್ಲಿ ವಂಚನೆ ಮಾಡ್ತಾನೆ ಬಂದಿದೆ. ತೆರಿಗೆ ವಿಚಾರದಲ್ಲೂ ಕೂಡ ರಾಜ್ಯಕ್ಕೆ ಬಹಳ ದೊಡ್ಡ ಅನ್ಯಾಯ ಮಾಡಿರುವಂತಹ ಮೋದಿ ಸರ್ಕಾರ ಕನ್ನಡ ನಾಡು, ನುಡಿ ವಿಚಾರದಲ್ಲೂ ಕನ್ನಡಿಗರಿಗೆ ಸಾಕಷ್ಟು ಕಿರುಕುಳ ಕೊಟ್ಟಿದೆ. ಕನ್ನಡಿಗರ ಮೇಲೆ ಹಿಂದಿ ಹೇರಿಕೆಗೆ ಸತತವಾಗಿ ಪ್ರಯತ್ನ ಮಾಡ್ತಾನೆ ಬಂದಿದೆ. ಕನ್ನಡಿಗರ ಹೆಮ್ಮೆಯ ಹಾಗೂ ಲಾಭದಲ್ಲಿದ್ದಂತಹ ಬ್ಯಾಂಕ್ಗಳನ್ನ ನಷ್ಟದಲ್ಲಿರುವಂತಹ ಉತ್ತರ ಭಾರತದ ಬ್ಯಾಂಕ್ಗಳ ಜೊತೆಗೆ ವಿಲೀನ ಮಾಡಿ ಮುಗಿಸೇ ಬಿಟ್ಟಿತು. ಕನ್ನಡದ ಅಸ್ಮಿತೆಯಾಗಿರುವಂತಹ ನಂದಿನಿ ಬ್ರ್ಯಾಂಡ್ ಮೇಲೆಯೂ ಕೂಡ ಮೋದಿ ಸರ್ಕಾರದ ವಕ್ರದೃಷ್ಟಿ ಬಿದ್ದಿತ್ತು. ಈಗ ಈ ಎಲ್ಲಾ ಅನ್ಯಾಯಗಳ ವಿರುದ್ಧ ಕನ್ನಡಿಗರು ಜಾಗೃತರಾಗ್ತಿದ್ದಾರೆ, ಹೋರಾಟ ಕಣಿಯಾಗ್ತಾ ಇದ್ದಾರೆ. ಈಗ ಕನ್ನಡಿಗರನ್ನ ಭ್ರಮೆಯಲ್ಲಿ ಬೀಳಿಸೋದಿಕ್ಕೆ ಬೇರೆ ಅಸ್ತ್ರವಿಲ್ಲದಂತಾಗಿರುವಂತಹ ಬಿಜೆಪಿಗೆ ಬಹುಶಃ ಈ ಭಯ ದೊಡ್ಡ ಮಟ್ಟದಲ್ಲೇ ಕಾಡ್ತಾ ಇದ್ರೂ ಇರಬಹುದೇನೋ.